ಈ ಯುಗಾದಿ ಹೇಗಿದೆಯಪ್ಪ ಯುಗಾದಿ ಫಲ ಅಂತಂದರೆ ನಿಮಗೂ ಕೂಡ ಮಿಶ್ರವಾಗಿದೆ. ಬೇವು ಬೆಲ್ಲ ಹಾಗೆ ಮಿಶ್ರಣವಾಗಿದೆ. ಹೇಗೆ ಅಂತಂದರೆ ಚತುರ್ಥದ ಗುರು ಈಗ ಪರವಾಗಿಲ್ಲ, ಬಂಧ ಸೌಖ್ಯ ಮಾತೃ ಸೌಖ್ಯ ಇತ್ಯಾದಿಗಳನ್ನು ಖಂಡಿತ ತಂದುಕೊಡ್ತಾನೆ. ಮನೆ ನಿವೇಶನ ಇತ್ಯಾದಿ ಶುಭ ಫಲಗಳನ್ನು ಪ್ರಾರಂಭದಲ್ಲೇ ಕಾಣುವ ಸಾಧ್ಯತೆ ಖಂಡಿತ ಇದೆ. ಜನ್ಮದ ಶನೈಶ್ಚರ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರನ್ನು ಉಂಟು ಮಾಡ್ತಾನೆ. ಹೆಚ್ಚಿನದಾಗಿ ಆಲೋಚನೆ ಮಾಡ್ತಕ್ಕಂಥ ಚಿಂತೆಗೆ ಗ್ರಾಸವಾಗೋ ಹಾಗೆ ಮಾಡ್ತಾನೆ ಶನೈಶ್ಚರ. ಚಿಂತೆ ಮಾಡಿ ಮಾಡಿ ಸಾಕಾಗೋಗುತ್ತೆ, ಅದೇ ಚಿಂತೆಯೇ ಭಾರವಾಗಿಬಿಡುತ್ತೆ. ಆ ರೀತಿಯಲ್ಲಿ ಇರ್ತದೆ ಈ ವರ್ಷ ನಿಮಗೆ. ಗುರು ಬದಲಾವಣೆ ಇದೆ ಜೂನ್ನಲ್ಲಿ. ಹೀಗಾಗಿ ಜೂನ್ ಪಂಚಮಕ್ಕೆ ಗುರು ಬಂದಾಗ ನಿಮಗೆ ಅದು ಉತ್ತಮವಾದ ಒಂದು ಶುಭ ಫಲವನ್ನು ತಂದುಕೊಡುತ್ತೆ. ಅಲ್ಲಿ ಧೀಮಾನ್ ಸುತಸ್ಥೇ ಗುರು ಅಂತ, ಧೀಮಾನ್ ಅಂತಂದರೆ ಬುದ್ಧಿವಂತ ಅಂತ. ಹೀಗಾಗಿ ನಿಮ್ಮ ಬುದ್ಧಿವಂತಿಕೆ ಆಗ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಮಂಕಾಗಿರ್ತದೆ. ಜೂನಿಂದ ಅತಿ ಬುದ್ಧಿವಂತರಾಗಿರ್ತೀರ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಸಂತಾನ ಸೂಚನೆಯಂತಹ ಶುಭ ಫಲಗಳನ್ನು ಕಾಣಲಿಕ್ಕೆ ಅವಕಾಶಗಳು ಏರ್ಪಾಡಾಗುತ್ತೆ ಗುರುವಿನಿಂದಾಗಿ. ಮತ್ತು ಒಳ್ಳೆಯ ಗುರು ಸಿಗ್ತಕ್ಕಂಥದ್ದು, ಏನಾದರೂ ಹೊಸ ಅಧ್ಯಯನ ಮಾಡಬೇಕಿದ್ರೆ ಒಳ್ಳೆಯ ಗುರು ಮಾರ್ಗದರ್ಶನ ಬೇಕಲ್ಲ, ಅಂತಹ ಗುರುವಿನ ಪರಿಚಯ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅಧ್ಯಯನ ಸಂಶೋಧನೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಈ ಥರದ್ದು ಯಾವುದೋ ಹೊಸ ಟೆಕ್ನಾಲಜಿ ಇವುಗಳನ್ನು ಕಲಿತಕ್ಕಂಥ ಸಾಧ್ಯತೆ, ಅವುಗಳಿಗೆ ಸುಲಭವಾದ ದಾರಿ ಸಿಗ್ತಕ್ಕಂಥ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ ಮೀನರಾಶಿಯವರಿಗೆ. ವೃತ್ತಿಯಲ್ಲೂ ಅಷ್ಟೇ ಒಂದು ಆದಾಯದ ಮೂಲ ಹೆಚ್ಚತಕ್ಕಂಥದ್ದು, ವೃತ್ತಿಯಲ್ಲಿ ಮಾನ್ಯತೆ ಬರತಕ್ಕಂಥದ್ದು, ಗೌರವ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಅತ್ಯಂತ ಶುಭ ಫಲವನ್ನು ಕಾಣ್ತೀರಾ ಅಕ್ಟೋಬರ್ವರೆಗೆ. ಅಕ್ಟೋಬರ್ ನಂತರ ಮತ್ತೆ ನಿಮಗೆ ಸ್ವಲ್ಪ ತೊಡಕುಗಳು, ಸಾಲದ ಸುಳಿಗೆ ಸಿಕ್ಕಾಕೊಳ್ತೀರಾ. ವೃತ್ತಿ ಇದ್ದಕ್ಕಿದ್ದ ಹಾಗೆ ಅಲುಗಾಡ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಏನಪ್ಪ ಮುಂದೆ ಕಥೆ ಅನಿಸ್ತಕ್ಕಂಥ ಒಂದು ಆತಂಕ ಶುರುವಾಗ್ಬಿಡಬಹುದು. ಈ ರೀತಿಯ ಸ್ವಲ್ಪ ತೊಡಕುಗಳನ್ನು, ಸಾಲದ ಸುಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ, ರೋಗ ಬಾಧೆಗಳು ಬರತಕ್ಕಂಥದ್ದು, ಜನ್ಮಾಧಿಪತಿ ಷಷ್ಠದಲ್ಲಿದ್ದರೆ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ. ಆ ರೀತಿಯ ಸ್ವಲ್ಪ ತೊಂದರೆಗಳನ್ನು ಕಾಣುವ ಸಾಧ್ಯತೆ ಇದೆ ಜನವರಿವರೆಗೆ. ಜನವರಿ ನಂತರ ಮತ್ತೆ ಶುಭ ಫಲವನ್ನು ಕಾಣ್ತೀರಾ. ಮತ್ತೆ ಯುಗಾದಿವರೆಗೆ ನಿಮಗೆ ಉತ್ಕೃಷ್ಟವಾದ ಫಲ, ಬುದ್ಧಿ ಚುರುಕಾಗಿರ್ತಕ್ಕಂಥದ್ದು, ಮಕ್ಕಳ ಸಹಾಯ, ಮಕ್ಕಳಿಂದ ಅನುಕೂಲಗಳು, ಮಕ್ಕಳು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಕ್ಕಂಥದ್ದು, ಅದೇ ಒಂದು ದೊಡ್ಡ ಫಲ, ಶುಭ ಫಲ. ಅಂತಹ ಒಂದು ಶುಭ ಫಲವನ್ನು ಖಂಡಿತ ಕಾಣ್ತೀರ. ಮುಖ್ಯವಾಗಿ ಬುದ್ಧಿ, ನಿಮ್ಮ ಬುದ್ಧಿಯೇ ನಿಮಗೆ ಬಲ, ಅದೇ ನಿಮಗೆ ಊರುಗೋಲು. ಆ ರೀತಿಯಲ್ಲಿ ಈ ವರ್ಷ ಆ ಗುರುವಿನ ಬಲದಿಂದ ನೀವು ಹೆಚ್ಚಿನ ಸೌಖ್ಯ ಸಂಪದವನ್ನು ಕಾಣ್ತೀರ, ಸಂಶಯ ಇಲ್ಲ. ಪ್ರಾರ್ಥನೆಗೆ ತಪ್ಪದೆ ನೋಡಿ, ರಾಹು ಲಾಭದಲ್ಲಿ ಸಂಚರಿಸುವಾಗೆಲ್ಲ ವಿದೇಶ ವಹಿವಾಟಿನ ಅನುಕೂಲ ಇತ್ಯಾದಿಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೆಚ್ಚಿನ ಆದಾಯಕ್ಕೆ ದಾರಿಯಾಗುತ್ತೆ, ಸಂಶಯ